ಕಾರ್ಮಿಕ ದೇಶ ಸಂಪತ್ತು. ಈಗ ರೈತನು ಕಾರ್ಮಿಕನೇ. ರೈತ ಕೃಷಿ ಕಾರ್ಮಿಕ, ಇಂಡಸ್ಟ್ರಿಯಲ್ ಕಾರ್ಮಿಕ, ಹೋಟೆಲ್ ಉದ್ಯಮದಾರ ಕಾರ್ಮಿಕ, ಇದೆಲ್ಲ ಇದ್ದಾವೆ. ಇದೆಲ್ಲ ನಾನು ನಿಮ್ಗೆ ಹೇಳಲಿಕ್ಕೆ, ನಾನು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಸಲಹೆಗಾರನಾಗಿ ನಾನು ಇಂದಿನ ತುಮಕೂರಿನಲ್ಲಿ ನಡೆಯುವ ಜಿಲ್ಲಾ ಸಮಾವೇಶಕ್ಕೆ ನಾನು ಭಾಷಣ ಮಾಡಲಿಕ್ಕೆ, ನಿಮ್ಗೆ ಅರಿವು ಮೂಡಿಸ್ಲಿಕ್ಕೆ ಬರ್ತಿದ್ದೀನಿ. ದಯಮಾಡಿ ಎಲ್ಲ ಕಾರ್ಮಿಕ ಮುಖಂಡರುಗಳು, ಎಲ್ಲ ಕಾರ್ಮಿಕರ ಕುಟುಂಬದವರು ಈ ಸಮಾವೇಶಕ್ಕೆ ಭಾಗಿಯಾಗಿ ನಿಮ್ಮ ಹಕ್ಕು ಏನು, ನಿಮಗೆ ಏನೇನು ಕಾರ್ಯಕ್ರಮ ಸರ್ಕಾರ ಮಾಡಿತ್ತು, ಈಗ ಮಾಡಬೇಕು, ಈಗ ಏನು ನಿಮ್ಗೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಹೇಳಿ ಸರ್ಕಾರಕ್ಕೆ ಕಿವಿಗೆ ಅಥವಾ ಚರ್ಮಕ್ಕೆ ಬಿಸಿ ಮುಟ್ಟಿಸೋ ಥರ ನೀವು ಜನ ಸೇರಿ ಈ ಸಂಘಟನೆಗೆ, ನಿಮಗಾಗಿ ಮಾಡಿರೋ ಸಂಘಟನೆಗೆ ನೀವು ಸಹಕಾರ ಕೊಡಬೇಕು ಅಂತ ನಾನು ತಮ್ಮಲ್ಲೇ ಮನವಿ ಮಾಡ್ಕೊತೀನಿ. ಇವತ್ತು ನಮ್ಮ ಗಣರಾಜ್ಯದ ದಿನ. ಇವತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದು ಪ್ರಜಾಪ್ರಭುತ್ವ ಅನ್ನೋ ಒಂದು ವೆಹಿಕಲ್ಲು, ಒಂದು ಸಂಸ್ಥೆ, ಒಂದು ಪ್ರದೇಶ. ನೋಡಿ, ನಮ್ಮಲ್ಲಿ ಒಂದು ಸಂಸ್ಥೆ ಅಂದರೆ ಒಂದು ಪಾರ್ಲಿಮೆಂಟು, ಒಂದು ವೆಹಿಕಲ್ ಅಂದರೆ ಅದು ನಮ್ಮದು ಕಾನ್ಸ್ಟಿಟ್ಯೂಷನ್. ಅಲ್ಲಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾರಿಗೆ ಏನಾದ್ರು ಹಕ್ಕಿದೆ, ಕಾರ್ಮಿಕರಿಗೆ ಎಷ್ಟು ಹಕ್ಕಿದೆ, ರೈತರಿಗೆ ಎಷ್ಟು ಹಕ್ಕಿದೆ, ಮಹಿಳಾ ಕಾರ್ಮಿಕರಿಗೆ ಹಕ್ಕಿದೆ, ಇವೆಲ್ಲ ಒಂದು ಮಾಡಲಿಕ್ಕೆ ಸಂವಿಧಾನ ಬಂದಂಥ ದಿನ ಇವತ್ತು. ನಮ್ಮ ಭಾರತ ಭೂಪಟ ಕೇವಲ ನಾವು ಭೂಪಟ ನೋಡ್ತೀವಿ, ಆದರೆ ಭೂಪಟದಲ್ಲಿ ಆ ಒಂದು ಲ್ಯಾಂಡ್ ಏನು ಆ ಪ್ರದೇಶ ಅಂತ ಹೇಳಿ ಅಧಿಕೃತವಾಗಿ ಜಾರಿ ಬಂದಿಸ್ತಂತ ಅಂತ ಮನವಿ ಮಾಡ್ತಿದ್ದೀನಿ. ಸ್ನೇಹಿತರೆ, ದಯಮಾಡಿ ಎಲ್ಲರೂ ಈ ಕಾರ್ಮಿಕ ಮೂಮೆಂಟ್ ಆ ಕಾಲದಾಗಿತ್ತು, ಕಮ್ಯುನಿಸ್ಟ್ ಮೂಮೆಂಟ್ ಅಂತ ಕಾರ್ಮಿಕ ಮೂಮೆಂಟ್ ಇತ್ತು. ಈಗ ಕಾಲ ಬದಲಾದಂಗೆ ಕಾರ್ಮಿಕರ ಹೋರಾಟನೂ ಸ್ವಲ್ಪ ಬದಲಾವಣೆ ಆಗಿದೆ. ಆ ಬದಲಾವಣೆ ಪ್ರತಿರೂಪಣೆ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಈ ಸಮಾವೇಶ. ದಯಮಾಡಿ ಎಲ್ಲರೂ ಈ ಸಮಾವೇಶಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಿ ನಿಮ್ಮ ಹಕ್ಕನ್ನು ಅರಿತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವರಾಜ್ ಅವರಿಗೂ ಹಾಗೂ ಸನ್ಮಾನ್ಯ ಆರ್ ಶ್ರೀನಿವಾಸ್ ಅವರಿಗೂ ಹಾಗೂ ಅವರ ಜೊತೆಯಲ್ಲಿದ್ದು ಪ್ರಕಾಶ್ ಅವರು ಶ್ರಮಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಮಿಕರಿಗೆ ಒಂದು ಹೊಸ ಚೈತನ್ಯ, ಹೊಸ ಒಂದು ಕಾರ್ಮಿಕ ಶೆಗೆ ಉತ್ಪತ್ತಿಯಾಗಲಿ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಭಾಗವಹಿಸಿ. ಧನ್ಯವಾದ.